ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡ್ ಬರೋಣ. ನಮ್ಮ ಫಾರ್ಮರ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಸೀನಾ ಈಗ ಇಲ್ಲಲ್ಲ ಇಲ್ಲ, ಅವನು ನಾನು ಒಂದಿನ ಎಲ್ಲೋ ಹಂಗೆ ಪ್ರಯಾಣ ಮಾಡ್ತಾ ಇದ್ದ, ಚರ್ಚೆ ನಡೀತಾ ಇತ್ತು. ಒಬ್ಬ ತಮಿಳುನಾಡು ಯುವಕ ಅವರು ಕೇಳ್ತಾ ಇದ್ರು, ಯುವಕರಿಗೆ ಏನ್ ಬೇಕು ಅಂತ ನಾವು ಕೇಳ್ತಾ ಇದ್ದೋ, ಮುಂದಕ್ಕೆ ಬಜೆಟ್ ಅಲ್ಲಿ ಸೇರ್ಸಕ್ಕಲ್ಲ, ಇದು ಮ್ಯಾನಿಫೆಸ್ಟೋ ಸೇರ್ಸಕ್ ಏನ್ ಬೇಕು ಅಂತ ಒಂದು ಚರ್ಚೆ ನಡೀತಾ ಇತ್ತು. ಸೊ ನಾವು ಝೂಮ್ ಅಲ್ಲೇ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೋ. ಆಗ ಒಬ್ಬ ಹುಡುಗ ತಮಿಳುನಾಡು ಅವನಿಗೆ ಹೇಳ್ದ, ಈಗ ಉದ್ಯೋಗ ಸಮಸ್ಯೆ ಬಹಳ ದೊಡ್ಡದಿದೆ, ಯುವಕರಿಗೆ ಉದ್ಯೋಗ ಸಮಸ್ಯೆ. ಈಗ 56,000 ಹುದ್ದೆಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ದೋ. ಒಂದು ವರ್ಷದಿಂದ ತೀರ್ಮಾನ ಮಾಡ್ದೋ. ಈ ನಮ್ಮ ಇದರಲ್ಲಿ ಆಯೋಗ ಆಯ್ತು, ಈ ನಮ್ಮ ಇದ್ರ ಬಗ್ಗೆ ಸ್ವಲ್ಪ ನಿಂತ್ಕೋತು. ಈಗ ಅದು ಸೆಟ್ಲ್ ಆಗಿದೆ, ಈಗ ಕರಿತಾ ಇದೀವಿ. ಅದಕ್ಕೆ ಟೈಮ್ ಲೈನ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಈಗ ಕ್ಯಾಲೆಂಡರ್ ಇಷ್ಟು ದಿನದಲ್ಲಿ ಆ ಉದ್ಯೋಗ ಮುಗಿಬೇಕು ಅಂತೇಳಿ ಎಲ್ಲ ವರ್ಕೌಟ್ ಮಾಡಕ್ಕೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ನಾವು ಹೇಳಿದ್ದೀವಿ, ಅದನ್ನ ಮುಡ್ತೀವಿ. ಅದಲ್ಲದೆ ಈ ರಾಜ್ಯದಲ್ಲಿ ಯಾರೇ ಆಗ್ಲಿ ಖಾಸಗಿಯವರು ಉದ್ಯೋಗ ಯಾರನ್ನಾರು ತಗೋಬೇಕು ಅಂದ್ರೆ, ಇಲ್ಲ ಡಾಕ್ಟರ್ ತಗೋಬೇಕು, ಇಂಜಿನಿಯರ್ ತಗೋಬೇಕು, ಹೋಟ್ಲ್ ತಗೋಬೇಕು, ಡ್ರೈವರ್ಗಳು ಬೇಕು, IT ಬೇಕು, BT ಬೇಕು, ಯಾವುದೇ ಉದ್ಯೋಗ ಆಗಲಿ, ಎನಿಥಿಂಗ್, ಹ್ಯೂಮನ್ ರಿಸೋರ್ಸಸ್, ನರ್ಸ್ಗಳು ಬೇಕು, ಏನೇ ಉದ್ಯೋಗ ಯಾರಿಗಾರು ಬೇಕು ಅಂತಂದ್ರೆ ಅವನು ಒಂದು ಸರ್ಕಾರದ ವತಿಯಿಂದ ನಾವು ಒಂದು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಬೈ ಗೌರ್ಮೆಂಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಸೊ ಆಗ ಅವನು ಏನ್ ಮಾಡ್ತಾನೆ, ನಮ್ಮ ಹುಡುಗರುಗಳು ಯಾರ್ಯಾರು ಉದ್ಯೋಗ ಬೇಕು ಅವನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಅವ್ರಿಗೆ ಯಾರ್ಯಾರು ಉದ್ಯೋಗ ಬೇಕು ಅಂತ ಅವ್ರು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಸೊ ಇಬ್ಬರಿಗೂ ಕೂಡ ಒಂದು ಸಂಹಿತೆ ಮಾಡಿ ಇಲ್ಲಿ ಸ್ಥಳೀಯರಿಗೆ, ನಮ್ಮ ಲೋಕಲ್ ಕರ್ನಾಟಕ ರಾಜ್ಯದ ಜನತೆಗೆ ಉದ್ಯೋಗವನ್ನ ಆ ಒಂದು ತುಂಬಿಸಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಒಂದು 3 ಜನ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಮಾಡಿದ್ದೇನೆ. ನಮ್ಮ ಕೃಷ್ಣ ಬೈರೇಗೌಡರು, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಶರಣ್ ಪ್ರಕಾಶ್ ಮತ್ತು ಪ್ರಿಯಾಂಕರ್ಗೆಲ್ಲ 4 ಜನ 3 ಜನ ಪ್ರಿಯಾಂಕರ್ 3 ಜನದ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೇನೆ. ಅವ್ರು ಕೂತ್ಕೊಂಡು ರಿಪೋರ್ಟ್ ಮಾಡಿ ಯಾವ ರೀತಿ, ಯಾಕೆಂದ್ರೆ ನಾವು ಸ್ಟೇಕ್ ಹೋಲ್ಡರ್ಸ್ ಹತ್ರ ಮಾತಾಡ್ಬೇಕಲ್ಲ, ಅವ್ರಿಗೂ ಏನು ಅಂತ ಕೇಳ್ಬೇಕಲ್ಲ. ನಾವು ಯಾರು ಇಂಟರ್ಫಿಯರ್ ಆಗಲ್ಲ, ಬಟ್ ಯಾರಿಗಾರು ನಿಮ್ಮ ಮನೇಲಿ ಕೆಲಸ ಬೇಕು ಅಂದ್ರೆ ನೀನು ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು, ಅವನ್ ಬೇಕು ಎಷ್ಟು ಜನ ಬೇಕು ಅಂದ್ಬಿಟ್ಟು ಇದ್ರಲ್ಲಿ ಅವ್ನು ಪಿಕ್ ಮಾಡ್ಕೊಳ್ಳೋದು. ಸೊ ಆ ರೀತಿ ಯಾರಿಗೆ ನಾವು ಉದ್ಯೋಗವನ್ನು ಕೊಡಿಸೋ ಅನ್ನೋದು ಈ ಸರ್ಕಾರ ಆಗ್ಬೇಕು ಅಂತೇಳಿ ಅದೊಂದು ತೀರ್ಮಾನ ಮಾಡಿದ್ದೇವೆ. ಇನ್ನೊಂದು ನನ್ನ ಕನಸಿನ ಕೂಸು, ನನ್ನ ಕನಸಲ್ಲ, ಇಟ್ ವಾಸ್ ಎ ಡಿಸೈರ್. ನಾನು ಆಗಾಗ ಒಂದು ಭಾಷಣ ಮಾಡ್ತಾ ಇರ್ತೇನೆ. ಯು ಶುಡ್ ರಿಮೆಂಬರ್ 4D. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ಅಂತ. ಹಂಗೆ 4D ನೆನಪಿಟ್ಕೊಳ್ಳಿ ಅಂತ ನಾನು ಎಲ್ಲರೂ ಕಾಲೇಜ್ಗಳಿಗೋ ಸ್ಕೂಲ್ಗೆ ಹೋದ್ರೆ ನಾನು ಭಾಷಣ ಮಾಡ್ತಾ ಇರ್ತೀನಿ. ಹಂಗೆ ನಾನು ಒಂದು 25 ವರ್ಷ ಹಿಂದೆ ಒಂದು ರಾಜೀವ್ ಯುವ ಶಕ್ತಿ ಸಂಘ ಅಂತ ಮಾಡಿದ್ದೆ. ಅದು ಸರಿಯಾದ ರೀತಿಯಲ್ಲಿ ಅದಕ್ಕೆ ನೆಕ್ಸ್ಟ್ ಫಂಡ್ ಕೊಡ್ಲಿಲ್ಲ, ಆಗಿಷ್ಟು ದುಡ್ಡು ಇರಲಿಲ್ಲ, ಅದನ್ನ ತರಲಿಲ್ಲ. ಸೊ ಹಂಗೆ ಇವತ್ತು ಪಂಚಾಯತಿಗಳಲ್ಲಿ ಪ್ರತಿ ಪಂಚಾಯತಿಗೂ ಕೂಡ ಒಂದೊಂದು ಸಂಘ ಮಾಡಬೇಕು. ಭಾರತ್ ಜೋಡೋ ಯುವ ಸಂಘ ಅಂತೇಳಿ 10,000 ಸಂಘಗಳು ಒಂದೊಂದು ಪಂಚಾಯತಿಲಿ 250ರಿಂದ 300 ಜನ ಯುವಕರು, ಅವ್ರಿಗೆ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಕಲ್ಚರ್ ಯಾವುದೇ ಇರಲಿ, ಕಲ್ಚರು ಏನೇ ಅವರ ನಮ್ಮ ಸ್ಥಳೀಯವಾದಂತ ಆಚಾರ ವಿಚಾರಗಳು ಏನಿದೆ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ, ಸೇರ್ಲಿಕ್ಕೆ. ಸೊ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಸೇರಿ ಆ ಒಂದು ಸಂಘನ ಮಾಡಿಕೊಂಡು, ಸೊ ಅವ್ರ ಆಕ್ಟಿವಿಟೀಸ್ಗೋಸ್ಕರ 10,000 ಸಂಘ, ಪ್ರತಿ ಪಂಚಾಯತಿಗೂ ಕೂಡ 10 ಲಕ್ಷ ಕೊಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಅವ್ರು ಕ್ರಿಕೆಟ್ ಆಡ್ಕೊಳ್ಳಿ, ಕಬಡ್ಡಿ ಆಡ್ಕೊಳ್ಳಿ, ವಾಲಿಬಾಲ್ ಆಡ್ಕೊಳ್ಳಿ, ನಾಟಕ ಮಾಡ್ಕೊಳ್ಳಿ, ಡ್ರಾಮಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಯಾವುದೇ ಸ್ಪರ್ಧೆಗಳನ್ನು ಮಾಡ್ಕೊಳ್ಳಿ. ಸೊ 16 ವರ್ಷದಿಂದ PUC ಇಂದ 35 ವರ್ಷದವರೆಗೂ ಯುವಕರು ಭಾರತ್ ಜೋಡೋ, ಈಗ ನೀವೆಲ್ಲಿ ಕೂತಿದ್ದೀರಿ, ಭಾರತ್ ಜೋಡೋ ಭವನದಲ್ಲಿ. ಸೊ ಅದು ನಮ್ದು ಯಾರ ಕಾರ್ಯಕ್ರಮ? ನಮ್ ಕಾರ್ಯಕ್ರಮ. ಸೊ ಹಾಗೇನಾಗ್ತಾರೆ, ಈಗ 200 ಜನ ಒಂದೊಂದು ಪಂಚಾಯತಿ ಸೇರಿದ್ರೆ ಎಷ್ಟಾಯ್ತಾರೆ? 25 ಲಕ್ಷ ಯುವಕರಾಗ್ತಾರೆ ಮಿನಿಮಮ್.
ಸೊ ಹಂಗೆ ಇದನ್ನ ಹೆಂಗೆ ಉಪಯೋಗಿಸ್ಕೊಳ್ತಿರೋ ಅದನ್ನ ನಿಂಬಿಟ್ಟಿದ್ದು. ಸಂಘ ಮಾಡಬೇಕು, ಯುವಕರು ಸೇರಿಸ್ಬೇಕು, ಗುರ್ಸ್ಬೇಕು, ಅವ್ರಿಗೆ ಐಡೆಂಟಿಫಿಕೇಶನ್ ಕಾರ್ಡ್ ಕೊಡ್ತೀವಿ, ನೀವು ಅವ್ರನ್ನ ಹೆಂಗ್ ಬಳಸ್ಕೋಬೇಕು, ಬಳಸ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು, ನಾಯಕತ್ವ ಬೆಳಿಬೇಕು. ಒಬ್ಬ ನಾಯಕ ಆದವನು ನಾಯಕರನ್ನ ಬೆಳೆಸ್ಬೇಕಲ್ಲ. ಈ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನಂಗೆ ಫಾಲೋಯರ್ಗಳು ಬೇಡ, ನಂಗೆ ನಾಯಕರುಗಳು ಬೇಕು. ನನಗೆ ನಾನು ಅಶೋಕ್ ಹೇಳ್ತಿದ್ದ ಒಂದಿನ ಅಸೆಂಬ್ಲಿಲಿ, ಏನ್ರಿ ಎಲ್ಲ ಕಿತ್ತಾಡ್ತಾ ಇದ್ದೀರಾ, ಏನಿದೆ, ಒಬ್ರು ಇಲ್ಲ, ಅದು ಇದು ಇದು ಏನ್ ಹೇಳ್ತಿದ್ದ. ಸಿದ್ದರಾಮಯ್ಯ ನನ್ನ ಪಕ್ಕ ಕೂತಿರು, ನನಗೆ ನನ್ನ ಹಿಂದೆ ಯಾರು ಬೇಡಪ್ಪ ಅಂತಂದೆ. ನನ್ನ ನಂಬರು 136, ಸಿದ್ದರಾಮಯ್ಯನವರು ಸೇರಿ, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತಂದೆ. ಹಂಗೆ ಇವತ್ತು ಒಬ್ಬನ್ನು ಒಂದಿನ ನನ್ನ ಹಿಂದೆ ಕರೀಲಿಲ್ಲ, ಒಬ್ಬ ನನ್ನ ಹಿಂದೆ ಮಾತಾಡು ಅಂತ ಹೇಳಿಲ್ಲ, ಒಬ್ಬ ನನಗೆ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿಲ್ಲ. ಪಕ್ಷ ಇವತ್ತು ಏನು ಮುಖ್ಯಮಂತ್ರಿ ಮಾಡಿದೆ, ಒಬ್ಬ ಕಾರ್ಯಕರ್ತನ ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಇದು ಭಾರತ್ ಜೋಡೋ ಸಂಘ. ಇನ್ನೊಂದು ಏನು ತೀರ್ಮಾನ ಮಾಡಿದೀವಿ ಅಂದ್ರೆ, ಈ ಕರೆಂಟ್ದು ನೀರಿಂದ ಇಲ್ಲದೆ ಮನೆಗಳು ಕಟ್ಬಿಟ್ಟು ಸುಮಾರು ಜನ, ಒಂದು 5-6 ಲಕ್ಷ ಜನ ಅವರಿಗೆ ಕರೆಂಟ್ ಇಲ್ಲ, ನೀರಿಲ್ಲ, ದೊಡ್ಡ ಇದಿದೆ. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಬಂದ್ಬಿಟ್ಟಿದೆ. ಸೊ ಅದಕ್ಕಿದೆ. ನಾನು ಲಾಸ್ಟು 30-40ವರೆಗೂ ತೀರ್ಮಾನ ಮಾಡಿದ್ದೆ. ಈಗ ಏನಾದ್ರು ಮಾಡಿ ಅದಕ್ಕೆ 60-40 ಪ್ಲಸ್ 20-25% ಅದಕ್ಕೆ ಸೇರಿಸಿ ಎಲ್ಲರಿಗೂ ಕೂಡ ಒನ್ ಟೈಮ್ ಯಾರು 31ನೇ ತಾರೀಕು ಒಳಗಡೆ ಬಿಲ್ಡಿಂಗ್ ಅನ್ನ ಕಟ್ಕೊಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ OCCC ವಿನಾಯಿತಿ ಕೊಟ್ಟು ಅವರೆಲ್ಲರೂ ಕೂಡ ನೀರಿಗೆ ಕರೆಂಟ್ಗೆ ಕೊಟ್ಟು ಅವರ ಆಸ್ತಿಗಳಲ್ಲಿ ಮಾಡಿಕೊಳ್ಳಿಕ್ಕೆ ಅದೊಂದು ತೀರ್ಮಾನವನ್ನ ಇವತ್ತು ನಾವು ಮಾಡಿದ್ದೇವೆ. ಸೊ ಇದಲ್ಲದೆ ವಿದ್ಯುತ್ ಸಂಪರ್ಕ ಒಂದಾಯ್ತಲ್ಲ, ಆಮೇಲೆ ಈ ಎ ಖಾತೆ ಬಿ ಖಾತಾ ಒಂದಿತ್ತು, ಸಿಟಿಲಿ ಮಾಡ್ತಿದ್ದೆ. ಸೊ ಅದನ್ನ ಇಡೀ ರಾಜ್ಯಕ್ಕೆ, ಪಂಚಾಯತಿಲಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಎಲ್ಲ ಕೂಡ ಆ ಬಿ ಖಾತೆ ಬದಲು ಎಲ್ಲರೂ ಕೂಡ ಅವರ ದಾಖಲೆ, ಪಾಪ ಅವ್ರ ಆಸ್ತಿ ಕಷ್ಟಪಟ್ಟು ಏನೋ ದುಡ್ಡಿರಲ್ಲ, ಕೆಲವರೆಲ್ಲ ರೆವಿನ್ಯೂ ತಗೋಬಿಟ್ಟಿರ್ತಾರೆ, ಅದನ್ನೆಲ್ಲ ಮಾಡಿ ಅವರ ದಾಖಲೆಗಳನ್ನ ಸರಿ ಮಾಡ್ಕೊಳ್ಳಿಕ್ಕೆ ಒಂದೊಂದನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಬೆಂಗಳೂರು ಎಲೆಕ್ಷನ್ ಕೆಲವರು ರೋಡು ಇಲ್ಲ, ಸರಿ ಇಲ್ಲ, ಅದಿಲ್ಲ, ಗುಂಡಿ ಪಂಡಿ ಎಷ್ಟು ಹಾಕಿದ್ರು ಎಲ್ಲ ಮೇನ್ ರೋಡ್ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ನಾನು ಬೆಂಗಳೂರು ನಗರಕ್ಕೆ BDA ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರದಲ್ಲಿ ವಾರ್ಡ್ ರಸ್ತೆಗಳಿಗೆ ಎಲ್ಲ ಅನುಕೂಲ ಆಗಲಿ ಅಂತೇಳಿ ಒಂದು ಸ್ಪೆಷಲ್ ಆಗಿ 2,000 ಕೋಟಿ ರೂಪಾಯಿ ಕೊಡಬೇಕು ರೋಡ್ಗೆಲ್ಲ ಡೆವಲಪ್ಮೆಂಟ್ಗೆ ಅಂತೇಳಿ ಈ 6 ತೀರ್ಮಾನವನ್ನ ಮಾಡಿದ್ದೇವೆ. ಮುಂದಕ್ಕೆ ಇನ್ನ ಕೆಲವು ವಿಚಾರಗಳಿದೆ. ಒಂದೇ ದಿನಕ್ಕೆ ಜಾಸ್ತಿ ಆಗೋಯ್ತದಲ್ಲ ಊಟ. ರೈತರಿಗೆ ಇದೆ, ಸುಮ್ಮನೆ ಇರೇ, ರೈತರಿಗಿದೆ. ರೈತರಿಗೆ ನಾನೊಬ್ಬನೇ ತೀರ್ಮಾನ ಮಾಡಕ್ ಆಗಲ್ಲ. ಕೆಲವರೆಲ್ಲ ಕರ್ಸ್ಬೇಕು, ರೈತರನ್ನ ಕರ್ಸ್ಬೇಕು, ಕೆಲವರೆಲ್ಲ ಅಧಿಕಾರಿಗಳನ್ನ ಕರ್ಸ್ಬೇಕು. ಕರ್ಸ್ಬಿಟ್ಟು ಹೊಟ್ಟೆ ಏಂತ ಕಸ್ತಿದೆ ಅಂತ ತಿಳ್ಕೊಬೇಕಲ್ಲ ಫಸ್ಟು. ಸುಮ್ಮನೆ ರೈತರಿಗೆ ಅಂತ ಅಂದ್ಬಿಟ್ಟು ಸಾಲ ಎಷ್ಟೈತಿ ಮನ್ನಾ ಮಾಡಿಲ್ಲ ನಾವು, ಅದೆಲ್ಲ ಸಾಲ ಮನ್ನಕ್ಕೆ ಅದಕ್ಕೆ ಮದ್ದಲ್ಲ. ಅದು ಫಸ್ಟ್ ಕೇಳೋಣ ಏನೇನ್ ಮಾಡಬೇಕು ಏನು ಅಂತ ಹೇಳಿ. ಈಗ ನಮ್ಮ ಮುನಿಯಪ್ಪನವ್ರ ಕೇಸ್ ಏರಿಯಲ್ಲೆಲ್ಲ ಇದನ್ನ ದ್ರಾಕ್ಷಿ ಬೆಳೀತಾರೆ, ಕೆಲವರು ರೇಷ್ಮೆ ಬೆಳೀತಾರೆ, ಏನೇನೋ ಮಾಡ್ತಾರೆ. ಅವರು ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಇದೆ ಅವ್ರ ಬದುಕು, ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿಲ್ಕು, ಮಿಲ್ಕು, ಆರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು ಎಲ್ಲ ಇದೆ. ಆಮೇಲೆ ನೀರು ಇವೆಲ್ಲ ಏನೋ ಸಮಸ್ಯೆಗಳಿದೆ. ಅದಕ್ಕೆಲ್ಲ ರೈತಗಳೆಲ್ಲ ಕರೆಸಿ ಮಾತಾಡ್ಬಿಟ್ಟು ರೈತರ ಬಗ್ಗೆ ಕೂಡ ತೀರ್ಮಾನ ಮಾಡ್ತೇವೆ. ಸೊ ಹಿಂಗೆ ಬಹಳ ಪ್ರಮುಖವಾದಂತ ತೀರ್ಮಾನಗಳನ್ನ ಇವತ್ತು 6 ತೀರ್ಮಾನವನ್ನ ನಾವು ಮಾಡಿದ್ದೇವೆ. ರಾಜ್ಯದ ಹಿತಕ್ಕೆ ಒಂದು ಹೊಸ ಶುಭ ಸಂದೇಶನ ಮಾಡ್ತೀವಿ. ದಯವಿಟ್ಟು ಕಾರ್ಯಕರ್ತರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾರು ನನಗೆ ಹೂನಾರ ಹಾಕಬಾರ್ದು. ಹೂನಾರನ್ನ ನನಗೆ ನಿಷೇಧ ಮಾಡಿದ್ದೀನಿ. ನನಗೆ ಹೂನಾರ ಏನೋ ಬರ್ಲಿ, ಭೇಟಿ ಮಾಡಿ ಒಂದು ಬಕ್ಕೆ, ಸಣ್ಣ ಬಕ್ಕೆ ಇರ್ಬೇಕಾದ್ರೆ ಕೊಡಿ, ಚಿಂತೆ ಇಲ್ಲ. ಬಟ್ ಹೂನಾರ ಮಾತ್ರ ಬೇಡ. ನನಗೂ ಸುಗಂಧರಾಜ ಯಾವುದೋ ಹೂನಾರ ಮುಟ್ಟಿ ಸುಗಂಧರಾಜ ಆಯ್ತು ಎಲ್ಲ ಕಡಿತ ಬಂದ್ಬಿಟ್ಟು ಸುಮ್ಮನೆ ಸಮಸ್ಯೆ ಇದೆ. ಸೊ ನನಗೆ ಏನಿದ್ರು ಬೇಕಾದ್ರೆ ಇಂಥದ್ದು ಯಾವುದೊಂದು ಈ ತರ ಬೇಡ, ಸಣ್ಣ ಶಾಲೆ ಇದೆಯಲ್ಲ ಸಾಕು, ನನಗಿದು ಸಾಕು. ಇಷ್ಟು ತಂದು ನೀವು ನಿಮ್ ಖುಷಿಗೆ, ನಾನು ಅದನ್ನ ಖುಷಿಗೂ ಬೇಡ ಅಂತ ಹೇಳಕ್ ಆಗುದಿಲ್ಲ. ಇಷ್ಟು ತಂದು